ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವರ್ಷದಿಂದ 3 ವರ್ಷ. ఇబ్రియులకు రాసినటువంటి పత్రిక 11వ అధ్యాయం 1 వచనం నుంచి 3 వచనాల వరకు. Hebrews chapter 11 verse 1 to 3. ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವರು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನ ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿಮಿತ್ತವಾದ ಎಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಈ ಸಮಯದಲ್ಲಿ ಈ ವಾಕ್ಯದ ನಾವು ಓದುವಾಗ ತಿಳ್ಕೊಳ್ಳುವಾಗ ಒಂದು ಸಂಗತಿ ನಮಗೆ ಗ್ರಹಿಕೆ ಬರಬೇಕು. ದೇವರ ಆಜ್ಞೆ ನಮಗೆ ತಿಳಿಸಬೇಕಾಗಿರುವಂತಹ ಸಂಗತಿ ಏನೆಂಬುದಾಗಿ ನೋಡಿದ್ರೆ, ನಂಬಿಕೆ ಅನ್ನುವಂಥದ್ದು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿಂದಿರುವಂಥದ್ದು. ನಂಬಿಕೆ ಅಂದ್ರೆ ಏನು? ಫೈತ್, ವಿಶ್ವಾಸ. ಫೈತ್ ಯಾವಾಗ ಬರುತ್ತೆ? ನಮಗೆ ನಂಬಿಕೆ ಯಾವಾಗ ಬರುತ್ತೆ? ಯಾವುದಾದ್ರೂ ವಿಷಯವನ್ನು ನೋಡಿದಾಗ, ಇಲ್ಲ ಆದ್ರೆ ಕೇಳಿಸಿಕೊಂಡಾಗ ಅದರ ವಿಷಯದಲ್ಲಿ ನಂಬಿಕೆ ಬರುತ್ತೆ. ನಾವು ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಯೇಸುವನ್ನ ನೋಡದೆ ಹೋದ್ರೂ ಕೂಡ, ಯೇಸುವನ್ನ ನಾವು ಮುಟ್ಟಲೇ ಇಲ್ಲ ಹೋದ್ರೂ ಕೂಡ, ಆತನ ವಾಕ್ಯಗಳನ್ನ ಕೇಳಿಸಿಕೊಂಡು ನಮ್ಮ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಉಂಟಾಗಿ ಆತನ ನಿಮಿತ್ತ ನಾವು ಕೂಡ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಆತನನ್ನ ಒಟ್ಟಿಗೆ ಸೇರಿಸಿಕೊಂಡು ಹೊಸ ಜೀವಿತವನ್ನ ಜೀವಿಸುವುದಕ್ಕೆ ನಾವು ಪ್ರಾರಂಭಿಸಿದ್ವಿ. ಇದು ನಂಬಿಕೆ. ದೇವರನ್ನ ನಾವು ನಂಬಿಕೆಯನ್ನ ನಂಬಿದ್ದೇವೆ, ವಾಕ್ಯದಿಂದ ಕೇಳಿಸಿಕೊಂಡು ನಂಬಿದ್ದೇವೆ. ಈ ನಂಬಿಕೆ ಕೇವಲ ನಂಬಿಕೆಯಾಗಿರುವಂಥದ್ದು ಅಲ್ಲ. ನಂಬಿಕೆ ಅದು ಏನಾಗ್ಬೇಕಂದ್ರೆ, ನಾವು ಒಂದು ದಿನದ ನಂಬಿಕೆ ಆಗದೆ ಪ್ರತಿದಿನದ ನಂಬಿಕೆ ಆಗ್ಬೇಕು. ಪ್ರತಿದಿನದ ಒಂದು ನಂಬಿಕೆ ಆಗ್ಬೇಕು. ಆ ನಂಬಿಕೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತೀವಿ? ನಂಬಿಕೆ ಒಂದ್ಸಲ ಇದ್ರೆ ಆಯ್ತಾ? ಆ ನಂಬಿಕೆಯನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ಆ ಒಂದು ಬರಹಗಾರನು ಈ ರೀತಿ ಬರೀತಾ ಇದ್ದ. ಏನಂತ ಬರೀತಾ ಇದ್ದಾನಂದ್ರೆ, ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿರುವಂಥದ್ದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿಯುವುದೇ ಆಗಿದೆ ಅಂತ. ಅಂದ್ರೆ ನಂಬಿಕೆ ಅನ್ನುವಂಥದ್ದು ಇಲ್ಲದೆ ನೋಡದೆ ಇರುವ ಸಂಗತಿಗಳು ಹೌದು ಇದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಯಾವ ರೀತಿ ಅಂದ್ರೆ, ಅಲ್ಲಿ 6ನೇ ವಚನದ 2ನೇ ಭಾಗದಲ್ಲಿ, 6ನೇ ವಚನ 11ನೇ ಅಧ್ಯಾಯ 6ನೇ ವಚನದ 2ನೇ ಭಾಗದಲ್ಲಿ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಈಗ ನಾವು ಚರ್ಚಿಗೆ ಬಂದಿದ್ದೀವಿ ಅಂದ್ರೆ ದೇವರು ಇದ್ದಾರೆ ಅಂತ ಬಂದಿದ್ದೀವಿ. ದೇವರು ಇದ್ದಾನೆ ಎಂಬ ನಂಬಿಕೆಯಿಂದ ಬಂದಿದ್ದೀವಿ. ದಟ್ ಈಸ್ ದ ಫೇತ್. ನೀನು ಯಾವುದನ್ನು ನೋಡೋದಿಲ್ವೋ, ಯಾವುದೇ ಕಾಣಿಸೋದಿಲ್ವೋ ಆ ಸಂಗತಿಯನ್ನ ನಿಜವೆಂದು ನೀವು ಕೇಳೋ ಬೇರೆ ವಿಷಯಗಳನ್ನ ತಪ್ಪನ್ನ, ಇಲ್ಲ ಅಂದ್ರೆ ಬೇರೆ ಒಂದು ತಪ್ಪಾದ ಕಲ್ಪನೆಗಳನ್ನ ಮಾಡಿಕೊಂಡು ಅದರ ವಿಷಯದಲ್ಲ, ದೇವರ ಮಾರ್ಗದ ವಿಷಯದಲ್ಲಿ ನಂಬಿಕೆ ಇರಬೇಕು. ಕೆಲವರಿಗೆ ಕೆಟ್ಟದ ವಿಷಯದಲ್ಲಿ ಬಹಳ ಬೇಗ ನಂಬಿಕೆ ಇದ್ದ, ನನಗೆ ಗೊತ್ತುಬಿಡು ಅವನಿಗೆ ಅಂತ. ದೇವರ ವಾಕ್ಯದ ವಿಷಯದಲ್ಲಿ ನೋಡಿದ್ರೆ, ದೇವರು ಪವಿತ್ರವಾಗಿ ಆತನ ನಂಬಿದಂತ ನಾವು ನಮ್ಮ ನಂಬಿಕೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತೇವೆ, ಯಾವ ರೀತಿ ಆ ನಂಬಿಕೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವುದರ ವಿಷಯದಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ. ಒಂದು ವೇಳೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ಆತನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾನೆ ಅನ್ನುವಂತ ಭರವಸೆಯಿಂದ ಬರಬೇಕು. ನಂಬಲೇಬೇಕು, ನಿಶ್ಚಯ, ಅವಶ್ಯವೇ. ಹಾಗಿದ್ರೆ ದೇವರು ಇದ್ದಾನೆ ಅನ್ನುವಂತ ನಂಬಿಕೆ ನಮಗಿರುವಾಗ, ದೇವರು ನಡೆಸ್ತಾನೆ ಅನ್ನುವಂತ ನಂಬಿಕೆ ನಮಗಿರುವಾಗ, ನಾವು ಒಂದು ದಿನ ಪರಲೋಕಕ್ಕೆ ಎತ್ತಲ್ಪಡ್ತೇವೆ, ಅದರೊಟ್ಟಿಗೆ ನಾವು ಜೀವಿಸ್ತಿರುವಂತ ನಂಬಿಕೆ ನಮಗಿರುವಾಗ, ನಮ್ಮ ನಂಬಿಕೆಯ ಜೀವಿತವನ್ನ ಇಲ್ಲಿ ಜೀವಿಸಬೇಕಾದ್ರೆ ನಂಬಿಕೆಯೊಡನೆ ಮತ್ತೊಂದು ಜೀವಿತ ಜೀವಿಸಬೇಕು. ಅದು ನೀತಿಯ ಜೀವಿತ. ಏನಂದ್ರೆ ನೀತಿಯ ರೈಚಸ್ನೆಸ್.
ನಂಬಿಕೆ ಎಲ್ಲಿರ್ತದೋ ಅಲ್ಲಿ ನೀತಿಯಾಗಿ ಜೀವಿಸುವುದು ಬಹಳ ಪ್ರಾಮುಖ್ಯ. ನಂಬಿಕೆ ಇಟ್ಕೊಂಡು ನಾವು ನೀತಿಯ ಜೀವಿತ ಇಲ್ಲದೆ ಹೋದ್ರೆ ಅದು ಸರಿ ಹೋಗುದಿಲ್ಲ. ಅದು ಒಂದೇ ಒಂದು 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 ಮಾರ್ಗವಾಗಿ ಹೋಗ್ಬೇಕಾದ್ರೆ ನಮಗೆ ಎರಡು ಕಾಲು ಯಾವ ರೀತಿಯಲ್ಲಿ ಬೇಕೋ ಅದೇ ರೀತಿಯಲ್ಲಿ ನಂಬಿಕೆಯಲ್ಲಿ ಜೀವಿಸ್ಬೇಕಾದ್ರೆ ನಾವು ನೀತಿಯಲ್ಲಿ ಜೀವಿಸ್ಬೇಕು. ನಮ್ಮ ಕಾರ್ಯ, ನಮ್ಮ ಆಲೋಚನೆಗಳು ನೀತಿಯಲ್ಲಿ ಇರಬೇಕು. ಅದರ ಬಗ್ಗೆ ಇಲ್ಲಿ ಪತ್ರಿಕೆಯಲ್ಲಿ ಆ ಒಬ್ಬ ಲೇಖಕನು ಈ ರೀತಿಯಾಗಿ ಸ್ವಾರ್ಥಿಕರು ಬರೀತಾ ಇದ್ದಾರೆ. ಏನಂದ್ರೆ ನಮ್ಮ ನಂಬಿಕೆ ಯಾವ ರೀತಿ ಅಂದ್ರೆ ಕಣ್ಣಿಗೆ ಕಾಣದೇ ಇರುವ ವಿಷಯಗಳನ್ನ ನಿಜವಾದ ತಿಳಿದು ರಕ್ಷಣೆಯನ್ನ ನಾವು ಪಡ್ಕೊಂಡಿದ್ದೀವಿ. ಕಣ್ಣಿಗೆ ಕಾಣ್ತಾ ಇಲ್ಲ ರಕ್ಷಣೆ, ಅದನ್ನ ನಾವು ಪಡ್ಕೊಂಡಿದ್ದೀವಿ. ದೇವರ ಕೃಪೆಯನ್ನ ಅದು ಕಣ್ಣಿಗೆ ಕಾಣುದಿಲ್ಲ, ಅದನ್ನ ನಾವು ಪಡ್ಕೊಂಡಿದ್ದೀವಿ. ಹಾಗಿದ್ಮೇಲೆ ಆ ನಂಬಿಕೆಯನ್ನ ಪಡೆದುಕೊಂಡಂತ ನಾವು ಯಾವ ರೀತಿ ಜೀವಿಸ್ಬೇಕು? ನಂಬಿಕೆ ಇಲ್ಲದವರಾಗಿ ವರ್ತಿಸ್ಬೇಕಾ, ನಂಬಿಕೆ ಇದ್ದವರಾಗಿ ವರ್ತಿಸ್ಬೇಕಾ? ನಂಬಿಕೆಯನ್ನ ನಾವು ನಂಬಿದ್ಮೇಲೆ ನಂಬಿಕೆಯನ್ನ ಹೊಂದಿದವರಾಗಿ ಜೀವಿಸಬೇಕು. ಉದಾಹರಣೆಗೆ 4ನೇ ವಚನ ನೋಡಿಕೊಳ್ಳೋಣ. 11ನೇ ಅಧ್ಯಾಯ 4ನೇ ವಚನ, ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತನಾಡುತ್ತಾನೆ. ಹೇಬೇಲನು ಮತ್ತು ಕಾಯಿನನು ಇವರಿಬ್ಬರು ದೇವರ ಸನ್ನಿಧಿಯಲ್ಲಿ ಸಲ್ಲಿಸಿರುವಂತಹ ಒಂದು ಕಾಣಿಕೆ ದೇವರ ದೃಷ್ಟಿಯಲ್ಲಿ ಮೆಚ್ಚಲ್ಪಟ್ಟಿದೆ. ಯಾವ ರೀತಿ ಅಂದ್ರೆ ಹೇಬೇಲನ ಕಾಣಿಕೆ ದೇವರು ಮೆಚ್ಚಿದರು. ಮೆಚ್ಚಿದ ಮೇಲೆ ದೇವರು ಅವನನ್ನ ಆ ಕಾಣಿಕೆಯ ಮೂಲಕವಾಗಿ ನೀತಿವಂತನ ಎಂದು ಗುರುತಿಸಿದ. ಅದರಲ್ಲಿ ಇವತ್ತು ನಮ್ಮ ಫೈತ್ ನೀತಿವಂತರಾಗಿ గుర్తిస్తా ಇದೆಯా? మన విశ్వాసం నీతిమంతులుగా ఉందా? నీతిమంతుల్లాగా దేవునికి కనిపిస్తుందా? చెప్పండి. ವಿಶ್ವಾಸಲು అంటే మేము ನಾವು ವಿಶ್ವಾಸಿಗಳು, ವಿಶ್ವಾಸ ಇದ್ದು ಜೀವಿಸ್ತಾ ಇದೀವಿ, ಓಕೆ. ಆದ್ರೆ ನಮ್ಮ ವಿಶ್ವಾಸದಲ್ಲಿ ನೀತಿವಂತಿಕೆ ಇದೆಯಾ? If God sees us as a believer from the heaven, our work, our tongue, our life should be like a Jesus. ಒಂದು ಕ್ರಾಸ್ ಹಾಕೊಂಡು ಕೊಳ್ಳಿಗೆ ಇಲ್ಲ ಬಾಡಿ ಮೇಲೆ ಒಂದು ಕ್ರಾಸ್ ಹಾಕೊಂಡು ಇದ್ಬಿಟ್ರೆ we are Christian, we are followers? No. Our attitude must like Christ. ನಮ್ಮ ನಡವಳಿಕೆ, ನಮ್ಮ 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 ಯೋಚನೆ, ನಮ್ಮ ಮಾತು ಏನಾಗಿರ್ಬೇಕಂತೆ? ನೀತಿವಂತರಾಗಿ ಕಾಣಿಸ್ಕೊಳ್ಬೇಕು. ಈಗ ನಾನು ನಂಬಿಕೆ ಚೆನ್ನಾಗಿದೆ ಅಂದ್ರೆ ಎಲ್ಲ ಕೈ ಎತ್ಬಿಡ್ತೀವಿ. ಯೇಸುವಿನ ನಂಬಿಕೆ ಎಲ್ಲ ನಂಬಿಕೆ. ಆದ್ರೆ ನಿಮ್ಮ ನಂಬಿಕೆ ಏನಾಗ್ಬೇಕಂತೆ? ನೀತಿವಂತರಾಗಿ ಕಾಣ್ಬೇಕು. ನೋಡಿ, ನಮ್ಮ ನಂಬಿಕೆ ಏನಿದೆ? ನಂಬ್ಕೊಂಡ್ಬಿಟ್ಟಿದೀವಿ ಯೇಸುಸ್ವಾಮಿನ. ಯೇಸುಸ್ವಾಮಿ ಬಡವ್ರು ನಮ್ಮ ಮೇಲೆ ಕೆತ್ತಾನಂತೆ ನಂಬ್ಕೊಂಡ್ಬಿಟ್ಟಿದೀವಿ. ಏನೋ ಹಂಗೆ ನಂಬಿಟ್ಟು ಸ್ವಲ್ಪ ಸ್ವಲ್ಪ ದೇವ್ರು ಸಹಾಯ ಮಾಡ್ತಿದ್ದಾರೆ, ಕಷ್ಟಗಳು ಎಲ್ಲ ಹೋಗ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ದುಡ್ಡು ಸಿಗ್ತಾ ಇದೆ, ನಾವು ಗಳಿಸ್ತಾ ಇದೀವಿ, ಸಂಪಾದಿಸ್ತೀವಿ. ನಾವು ಮುಂಚಿತವಾಗಿ ಅನ್ಕೊಂಡು ದೇವ್ರ ಬಳಿಗೆ ಬಂದ್ರೆ ಎಲ್ಲ ಕಷ್ಟ ತೀರೋದು, ನಮ್ಮ ಸಾಲಗಳು ಹೋಗ್ಬಿಡಿದ್ರೆ ನಾವೆಲ್ಲ ಭರವಸೆತಿರ್ತೀವಿ, ಐಶ್ವರ್ಯವಂತರಾಗಿ ಆರಾಮಾಗಿರ್ತೀವಿ. ಇದು ನಮ್ಮ ನಂಬಿಕೆ. ಯಾಕೆಂದ್ರೆ ದೇವರನ್ನ ನಂಬುವುದರ ಮೂಲಕವಾಗಿ ನಮ್ಗೆ ಐಶ್ವರ್ಯ ಸಿಗುತ್ತೆ ಅನ್ನೋದು ಸುಳ್ಳು. ದೇವರು ನಂಬುವುದರ ಮೂಲಕವಾಗಿ ನಾವು ಸರಿ ಹೋಗ್ತೀವಿ, ನಮ್ಮ ಜೀವಿತದಲ್ಲಿ ಸರಿ ಹೋಗುತ್ತೆ ಇರೋದಿಲ್ಲ, ತಪ್ಪು. ದೇವರು ನಂಬುವುದರ ಮೂಲಕ ನಾನು ನಡ್ಕೊಳ್ಳೋದ್ರ ಮೂಲಕವಾಗಿ ಎಲ್ಲ ಸರಿ ಹೋಗುತ್ತೆ. ಹಾಲೆಲೂಯಾ. ದೇವರು ವಾಕ್ಯ ಕೊಟ್ಟಿದ್ದಾನೆ, ದೇವರು ಸೇವಕರನ್ನ ಕೊಟ್ಟಿದ್ದಾನೆ. ಅದೆಲ್ಲ ಕೊಟ್ಮೇಲೆ ಆ ಒಂದು ವಾಕ್ಯ, ಆ ಒಂದು ಸೇವಕರ ಒಂದು ಪ್ರಾರ್ಥನೆ, ನಡವಳಿಕೆ, ಅವ್ರ ಬೋಧನೆ ಮೂಲಕ ನಮ್ಮ ಜೀವಿತ ಏನಾಗ್ಬೇಕಂತೆ? ನಂಬಿಕೆಯಲ್ಲಿ ದೃಢವಾಗಿ ಮುಂದೆ ಸಾಕ್ಬೇಕು, ನೀತಿವಂತರಾಗ್ಬೇಕು. ಈಗ ಹೇಬೇಲನ ಕಾಣಿಕೆ ತನ್ನ ದೇವರಿಗೆ ಕೊಟ್ಟಾಗ ದೇವರು ಮೆಚ್ಚಿದ್ರು ಹೇಬೇಲ್ ಕಾಣಿಕೆ, ಕಾಯಿಂದ ಬಿಟ್ಬಿಟ್ಟ. ಯಾಕಂದ್ರೆ ಅವನ ಮನಸ್ಸು ಏನಾಗಿತ್ತಂತೆ? ಏನಾಗಿತ್ತು? ಅವನ ಮನಸ್ಸು ಕೆಟ್ಟದಾಗಿತ್ತು. ಎಲ್ಲ ಉಳುಕಿದ್ದೆಲ್ಲ ತಂದ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಆಯ್ತು ಅಂತ ಹೇಳ್ಬಿಟ್ಟು. ಅದು ಹೇಬೇಲನು ಫಸ್ಟ್ ಬರ್ನ್, ಚೊಚ್ಚಲ ಮಗುವನ್ನ ತಂದ್ಬಿಟ್ಟು, ಕುರಿಯನ್ನ ತಂದ್ಬಿಟ್ಟು ದೇವರಿಗೆ ಸಮರ್ಪಿಸ್ತಾರೆ. ಹಾಗಿದ್ರೆ ನಮ್ಮ ಫಲ ನಮ್ಮ ನಂಬಿಕೆ ಮೇಲಿದೆ. ಕೆಲವರು ಹೇಳ್ತಾರೆ, ಏನ್ರಿ ದೇವ್ರು ನಮಗೆಲ್ಲ ಮಾಡ್ತಾನೆ ಬಿಡಿ ಸರಿ.
ಹಂಗೆ ಅನ್ಕೋತ ಎಷ್ಟು ವರ್ಷ ಇರ್ತೀವಿ, ಸಾಯೋವರೆಗೆ ಹಂಗೆ ಇರ್ತೀವಿ. ಏನಂತ ಹೇಳ್ತೀವಿ? ನಮ್ಗೆಲ್ಲಿ ಮಾಡ್ಬೇಕು ದೇವ್ರು ನಮ್ಮಂತರಿಗೆಲ್ಲ ಮಾಡಲ್ಲ. ದೇವರು ಅವರಿಗೆ ಇವರಿಗೆ ಬೇರೆ ಇದಾರ? ನಮ್ಮ ದೇವರು ಏಕ ರೀತಿಯಾಗಿರುವಂತ ದೇವರು. ಕಣ್ಣಿದ್ದವರಿಗೂ ಕಣ್ಣು ಇಲ್ಲದೆ ಇರೋರ್ಗೂ, ಬಾಯಿ ಇದ್ದವ್ರಿಗೂ ಬಾಯಿ ಇಲ್ಲದೆ ಇರೋರ್ಗೂ ಆತ ಏಕ ದೇವರು ಆಗಿದ್ದಾರೆ. ಆತ ನಡೆಸುವ ರೀತಿ ಏಕ ರೀತಿಯಾಗಿದೆ, ಆದ್ರೆ ನಂಬಿ ನಡೆಯುವವರ ರೀತಿ ಬೇರೆ ಆಗಿದೆ ಅಷ್ಟೇ. ನೀವು ನಂಬ್ಕೊಂಡಾರ ಇರೋದು ಎಲ್ಲ ನಡೆಸ್ಕೊಂಡಾರ ಅನ್ನೋದೇ ವಿಷಯ. ನಮ್ಮದೇ ಚರ್ಚಿಗೆ ಅಲ್ಲ, ಕಾಣಿಕೆ ಅಲ್ಲ, ದಶಭಾಗಮಿ ಅಲ್ಲ, ಪಾಸ್ ಬಿಲ್ಸ್ ಅಲ್ಲ, ಬರ್ಡೇ ಬಿಲ್ಸ್ ಅಲ್ಲ, ಕೇಕ್ ಅಲ್ಲ. ಇದು ಒಂದು ವಿಶ್ವಾಸ, ಇದೊಂದು ವಿಶ್ವಾಸ. ನಂಬ್ಕೊಂಡ್ಬಿಟ್ರೇನ ಪಾಸ್ ಕಳಿಸ್ಬೇಕು, ಕಾಣಿಕೆ ಕೊಡ್ಬೇಕು, ದಶಭಾಗ ಕೊಡ್ಬೇಕು, ಎಲ್ಲ ಕೊಡ್ಬೇಕು, ಇದೊಂದು ನಂಬಿಕೆ. ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಲ್ಲ, ದೇವ್ರ ಮೇಲಿಂದ ನಿಮ್ಮನ್ನು ನೋಡ್ತಾ ಇದ್ದಾನೆ. ನೋಡಿದ್ರೆ ನೀವು ಹೆಂಗ್ ಕಾಣ್ಬೇಕು? ಅವ್ರಿಗೆ ಏನ್ ಕಾಣ್ಬೇಕಮ್ಮ? ನೀವು ಕೊಡುವಂತ ಕಾಣಿಕೆ, ನೀವು ಮಾಡುವಂತ ನಡವಳಿಕೆ ದೇವರಿಗೆ ನೀತಿಯಾಗಿ ಬದಲಾಗ್ಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ನಮಗೆ ಫೇತ್ ಕೊಟ್ಟಿದ್ದು ಭೂಲೋಕದಲ್ಲಿ. ನಂಬಿಕೆಯನ್ನು ಯಾಕೆ ದೇವ್ರು ಬಿಟ್ಟೋಗಿದ್ದಾರೆ ಹೇಳ್ರಿ? ನಾವು ಅದನ್ನು ನಂಬಿ ಹಿಡಿದು ಜೀವಿಸೋದಕ್ಕೆ ದೇವ್ರು ನಮ್ಗೆ ಬಿಟ್ಟೋಗಿದ್ದಾನೆ. ಕೃಪೆ ಮೂಲಕವಾಗಿ ನಮ್ಮ ಯೇಸುವಿನ ಸ್ವಂತ ರಕ್ಷಕ ಅಂಗೀಕರಿಸ್ಕೊಂಡ್ವಿ. ನಮ್ಮ ಕೃಪೆ ಮೂಲಕವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಆದ್ರೆ ನಂಬಿಕೆಯಿಂದ ಆತ ನಂಬಿಕೊಂಡಾಗ ನಮ್ಮ ನಂಬಿಕೆ ಆತನಲ್ಲಿ ದೃಢವಾಗಿರ್ಬೇಕು. ಆ ನಂಬಿಕೆ ಮೂಲಕವೇ ನಾವು ಜೀವಿಸ್ಬೇಕಂತ. ಕಣ್ಣಿಗೆ ಕಾಣದೇ ಇರೋಗಳು ಏನೋ, ಕಣ್ಣಿಗೆ ಕಾಣದೇ ಇರೋದೇನೋ, ಒಂದಿನ ನಾನು ಒಳ್ಳೆ ಕಿಂಗ್ ಆಗ್ತೀನಿ, ಇಲ್ಲ ಎಲ್ಲ ಬ್ಯಾಂಗ್ಳೂರೆಲ್ಲ ನಂದು ಆಗುತ್ತೆ, ನನಗೊಂದು 4-5 ಕಾಂಪ್ಲೆಕ್ಸ್ಗಳಿರ್ತವೆ, ಅಪಾರ್ಟ್ಮೆಂಟ್ಗಳಿರ್ತವೆ. ನಮ್ಮ ನಂಬಿಕೆ ಕಣ್ಣಿಗೆ ಕಾಣದೇ ಇರುವುಗಳ ವಿಷಯಗಳು ಏನಂದ್ರೆ, ದೇವರು ನಮ್ಮನ್ನ ನಿಯತ್ತಿನಲ್ಲ ಅಂದ್ರೆ ನೀತಿವಂತಿಕೆಯಲ್ಲಿ ನಡೆಸ್ತಾನೆ. ಆ ನಡವಳಿಕೆಯಲ್ಲಿ ನಾವು ನಡೆಯುವಾಗ ನಮ್ಮ ಜೀವಿತ ಭದ್ರವಾಗಿರ್ಬೇಕು. ಅವನ ನೀತಿವಂತನೆಂಬುದಾಗಿ ಗುರುತಿಸಿದ ಮೇಲೆ ಅವನು ಸತ್ತೋಗ್ಬಿಟ್ಟ. ಅವನ ಅಣ್ಣ ಅವನನ್ನು ಒಂದು ಕಾಯಿನ ಅವನು ಗೊತ್ತಾಗ್ಬಿಟ್ಟ. ಈಗ ಏನ್ ಹೇಳ್ತೀರಿ? ನೀತಿವಂತನಾಗಿ ನಡ್ಕೊಂಡಿದ್ದಪ್ಪ, ಅನೀತಿವಂತನಾಗ್ಬೇಕಾಗಿತ್ತ? ಕೆಲವೊಬ್ಬರಿಗೆ ನಂಬಿಕೆ ಬೇಕು, ಆದ್ರೆ ನಂಬಿಕೆಯಲ್ಲಿ ನಡೆಯೋದು ಬೇಡ. కొంతమందికి విశ్వాసం అనేది ఇష్టం, అయితే విశ్వాసంలో నియంత్రులుగా నీతివంతుడిగా నడచడం ఇష్టం లేదు. మీరు చేస్తున్నాడు మీ అనుకోండి చేస్తుంటాం. ఏం చేస్తారు? ನೀವು ಮಾಡ್ತಾರೆ ನಾವು ಹಿಂದೆ ಎದ್ದು ಮಾಡ್ತೀವಿ ಅಂತ. ಏನ್ ಮಾಡ್ತಾರೆ ಹಿಂದೆ ಎದ್ದು? ದೇವರ ವಾಕ್ಯ ಅದನ್ನ ಹೇಳ್ತಾ ಇಲ್ಲ. ಅದಕ್ಕೆ ದೇವರು ಆ ವಾಕ್ಯದಲ್ಲಿ ಒಬ್ಬೊಬ್ಬರು ತಗೊಳ್ತಾ ಇದ್ದಾರೆ. ಯಾವಾಗ ನೀತಿವಂತ ನೆನೆಸ್ಕೊಂಡು ಅವನ ಪ್ರಾಣನೇ ಹಾಳಾಯ್ತು. ಆದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಬಂದಿದೆ ಏನಂದ್ರೆ, ಅವನು ಸತ್ತಿದ್ರು ಕೂಡ ನಂಬಿಕೆಯ ಮೂಲಕ ಇನ್ನೂ ಆತನ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ಏವಲ್ ಸತ್ತೋಗಿದ್ದಾನೆ, ಆದ್ರೆ ಅವನ ನಂಬಿಕೆಯ ಮಾತುಗಳು ಇನ್ನೂ ಜನರ ಮಧ್ಯದಲ್ಲಿ ಮಾತಾಡ್ತಾ ಇದೆ. ಅವನ ಭೂಮಿಯಲ್ಲಿ ಸುರಿದಂತ ರಕ್ತ ಇನ್ನೂ ಅದು ದೇವರನ್ನ ಹೋಗ್ತಾ ಇದೆ ಅಂತ. ಎಷ್ಟು ಆಶ್ಚರ್ಯ! ಬದುಕಿದಾಗ ಅಂತ ನೋಡ್ಕೊಳ್ಳಲ್ಲ ತಂದೆ ತಾಯಿ. ಸತ್ತಾಗ ಒಂದು ಫೋಟೋ ಹಾಕೊಡ್ತಾರೆ ಅಷ್ಟೇ. ಅವ್ರ ಕಷ್ಟ, ಕಾಯಿಲೆಗಳು, ದುಃಖ, ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದಿರೋ ಮಕ್ಕಳು ಅವ್ರನ್ನ ಪ್ರೀತಿಯಿಂದ ನಡೆಸದೇ ಇರುವಂತ ಮಕ್ಕಳು ಮಾಡೋದೇನು ಗೊತ್ತಾ? ದೊಡ್ಡದೊಂದು ಫೋಟೋ ಮನೆಯಲ್ಲಿ ಸತ್ತ ಮೇಲೆ. ಯಾಕಂದ್ರೆ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ಈ ಆರಾಮ 3 ಹಾಕೋದು ಅಷ್ಟೇ. ಇದನ್ನ ಗೌರವ ಸನ್ಮಾನ ಅಂದ್ರೆ. ಅವ್ರು ಜೀವಂತವಾಗಿದ್ದಾಗ ಅವ್ರು ಏನನ್ನ ಬಯಸ್ತಾರೋ, ಏನನ್ನ ಅಪೇಕ್ಷಿಸ್ತಾರೋ ಅದನ್ನ ಮಾಡಿ ತೋರಿಸುವಂಥದ್ದೇ ನಮ್ಮ ಗುಣಲಕ್ಷಣಗಳು. ತಂದೆ ತಾಯಿ ನೋಡ್ಬೋದು, ಸನ್ಮಾನಿಸುವಂಥದ್ದು. ಯಾವ್ದಾದ್ರು ಅಧಿಕಾರಿ ಬಂದು ಹೇಳ್ತಾರಲ್ಲ, ನಾವು ಈ ಸಮಯದಲ್ಲಿ ಅಧಿಕಾರಿಗಳನ್ನು ಸನ್ಮಾನಿಸೋಣ ಅಂತ. ಏನ ಮಾಡ್ತಾರೆ? ಸನ್ಮಾನ ಅಂದ್ರೆ ಹೂನಾರ ಹಾಕ್ತಾರೆ, ಇಲ್ಲಾಂದ್ರೆ ಶಾಲ್ ಹಾಕ್ತಾರೆ. ಇವತ್ತಿನ ದಿನಗಳಲ್ಲಿ ತಂದೆ ತಾಯಿಗಳ ಸನ್ಮಾನ ಅಂದಂಗೆ ಸತ್ ಮೇಲೆ ಅವ್ರ ಕಾರ್ಯ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮುಗಿಸ್ಬಿಡೋದು. ಸಾಲ ಮಾಡ್ಕೊಂಡಾದ್ರು ಇದ್ದವ್ರಿಗೆ ತಿನ್ಸಿ ಇವ್ರು ಚೆನ್ನಾಗಿ ತಿಂದು ಅದೇ ದುಡ್ಡು ನಿಮ್ಮ ತಂದೆ ತಾಯಿ ಬದುಕಿದಾಗ ಮಾಡಿದ್ರೆ ಇನ್ನೊಂದು 60 ವರ್ಷ, ಇನ್ನೊಂದು 70 ವರ್ಷ ಜಾಸ್ತಿನೇ ಬದುಕ್ತಾರೆ. ನಂಬಿಕೆ ಮತ್ತು ನೀತಿವಂತಿಕೆ ಇವೆರಡು ಒಂದರಲ್ಲಿ ಇರಬೇಕು. ಅವು ಒಂದೇ ಆಗಿ ನಡ್ಕೊಂಡು ಹೋಗ್ಬೇಕು. ಬಹಳಷ್ಟು ವಿಶ್ವಾಸಿಗಳಿಗೆ ಈ ದಿನಗಳಲ್ಲಿ ಕೇವಲ ನಂಬಿಕೆ ಇದಷ್ಟೇ.
ನೀತಿಯ ಕಾರ್ಯಗಳಿಲ್ಲ, ನೀತಿಯ ನಡವಳಿಕೆಗಳಿಲ್ಲ. ಯಾಕಂದ್ರೆ ಅವರು ಸಲ್ಲಿಸುವಂತ ಕಾಣಿಕೆ, ಅವರು ಮಾಡುವಂತ ಜೀವಿತ ದೇವರಿಗೆ ನೀತಿಯಾಗಿ ಬರ್ತಾ ಇಲ್ಲ. ಏಬೇಲನು ಕಾಣಿಕೆ ತಂದು ಕೊಡ್ತಾ ಇದ್ರು, ಕಾಯಿನನ್ನು ಕಾಣಿಕೆ ತರ್ತಾ ಇದ್ರು. ತರ್ತಾ ಇದ್ರು ಅದ್ರ ಅರ್ಥ ಏನು? ಅಲ್ಲಿ ದೇವರು ಇದ್ದಾರೆ, ಅಲ್ಲಿ ಹೋಗಿ ಸಮರ್ಪಿಸ್ಬೇಕು. ಈಗ ಏಬೇಲಿಗೂ ನಂಬಿಕೆ ಇದೆ, ಕಾಯಿನಗೂ ನಂಬಿಕೆ ಇದೆ. ಆದ್ರೆ ದೇವರು ಮೆಚ್ಚಿದ ಯಾರು? ಏಬೇಲ್. ಅಂದ್ರೆ ಅಲ್ಲಿ ನಂಬಿಕೆಯ ವ್ಯತ್ಯಾಸ ಕಾರ್ಯದಲ್ಲಿ ಕಾಣ್ಬರ್ತಾ ಇದೆ, ಅವರ ಮನಸ್ಸುಗಳಲ್ಲಿ ಕಾಣ್ಬರ್ತಾ ಇದೆ. ಬಹಳಷ್ಟು ಜನರಿಗೆ ನಂಬಿಕೆ ಅಂದ್ರೆ ಪ್ರೇಯರ್ ಮಾಡ್ಬಿಟ್ರೆ ಚೆನ್ನಾಗ್ ಆಗ್ಬಿಡ್ಬೇಕು, ನಾವು ಉದ್ಧಾರ ಆಗ್ಬಿಡ್ಬೇಕು, ಬಹಳಷ್ಟು ಒಳ್ಳೇದಾಗ್ಬಿಡ್ಬೇಕು, ನಮ್ಗೆ ಒಳ್ಳೇದೇ ನೀವು ಊಹಿಸ್ತಾ ಇರೋದು, ನೀವು ಅನ್ಕೊಳ್ತಾ ಇರೋದು ಒಳ್ಳೇದು. ಆದ್ರೆ ಅದರ ಪ್ರಕಾರ ನಮ್ಮ ನೀತಿಯ ಕೃತ್ಯಗಳು, ನೀತಿಯ ಜೀವಿತ ಆ ನಂಬಿಕೆಯಲ್ಲಿ ಆಧಾರವಾಗಿರ್ಬೇಕು. ನೋಡ್ರಿ 5ನೇ ವಚನದಲ್ಲಿ, ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಹಾಲೆಲೂಯಾ. ಅನೋಕನು ಸಾಯಲಿಲ್ಲ, ಅವನು ದೇವರು ಅವನನ್ನು ಕರ್ಕೊಂಡು ಹೋದ್ರ. ಅಕಸ್ಮಾತ್ ದೇವರು ಈ ಕ್ಷಣ ನಿಮ್ಮನ್ನ ಈ ಚರ್ಚಲ್ಲಿ ಬಂದ್ಬಿಟ್ಟು ಬಾ ನನ್ನ ಜೊತೆಗೆ ಅಂದ್ರೆ ಏನ್ ಮಾಡ್ತಾರೆ ಸುರೇಶ್ ಅವರು? ಸ್ವಲ್ಪ ತರ್ರಿ, ನಾವು ಹೋಗಿ ಇನ್ಫಾರ್ಮ್ ಮಾಡ್ತೀನಿ, ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಏನ್ ಮಾಡ್ತೀನಿ, ಬೇರೆಯವ್ರಿಗೆ ಇಲ್ಲ ಇಲ್ಲ ನನ್ಗಿನ್ನ ಬಹಳ ಕೆಲಸಗಳಿದಾವ, ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬೇಕು, ನಾನು ನನ್ನ ಮಕ್ಕಳಿದ್ದಾರ, ನನ್ನ ಮಕ್ಕಳನ್ನ ಯಾರು ನೋಡ್ಕೊತಾರೆ. ಅನೋಕ ನಡೆದಂತ ರೀತಿ ದೇವರಿಗೆ ಇಷ್ಟಪಟ್ಬಿಟ್ಟು ಅವನನ್ನ ದೇವ್ರು ಕರ್ಕೊಂಡು ಹೋದಂತೆ. ಹಾಲೆಲೂಯಾ. ಅಷ್ಟು ನೀತಿವಂತನಾಗಿ ಆತ ನಡ್ಕೊಂಡಿದ್ದು ನಂಬಿಕೆಯಿಂದಲೇ. ಈಗ ನಂಬಿಕೆ ಅಂದ್ರೆ ಅರ್ಥ ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ನಂಬಿಕೆ ಅಂದ್ರೆ ಬರೀ ಚರ್ಚಲ್ಲಿ ಇದ್ದಾಗ ಮಾತ್ರ ಅಲ್ಲ. ದೇವ್ರ ಭಯ, ಬೈಬಲ್ ತೆಗೆಯೋದು, ಪ್ರಾರ್ಥನೆ ಮಾಡೋದು, ಅಲ್ಲೆಲ್ಲ ಎಷ್ಟು ನಿನ್ನ ಮನೆಯಲ್ಲಿ ಒಬ್ಬನಿದ್ದಾಗೂ ಕೂಡ, ನೀನು ಒಬ್ಬನೇ ಹೋಗಿ ಬಾರಲ್ಲಿ ಕಾಲಿಡ್ತಾ ಇದ್ರು ಕೂಡ ಯಾರಿರ್ತಾರೆ? ಯಾರಿಗೆ ಗೊತ್ತಿಲ್ಲದೆ 2 ಮನೆ ಸಂದಲ್ಲಿ ಹೋಗಿ ಆ ಬಾಕಿ ಕರೆದು ಎತ್ತಿ ಕುಡಿಬೇಕಾದ್ರೆ ಯಾರಿರ್ತಾರೆ? ಇಲ್ಲಿ ಬಂದ್ರೆ ಮಾತ್ರ ಏನೋ ನಂಬಿಕೆಯಲ್ಲಿ, ಓ ದೇವ್ರ ಮಗ, ದೇವ್ರ ಮೇಲೆ ನೋಡ್ತಾನ, ನಿನ್ ನಂಬಿಕೆ ನನಗೆ ಗೊತ್ತು ಬಿಡಪ್ಪ. ನಮ್ಮ ಫೇತ್ ನ, ನಮ್ಮ ನಂಬಿಕೆಯನ್ನ ನೀತಿಯಲ್ಲಿ ಇಟ್ಕೊಳ್ಬೇಕು, ಅದೇ ಲೈಫ್. ಕೆಲವು ಸಲ ಹೇಳ್ತೇನೆ ನೋಡಿ ಫ್ರೆಂಡ್ಸ್ ಅಲ್ಲಿ, ನಾನು ಎಷ್ಟೋ ನಂಬಿದ್ದೇನೆ, ನಾನು ಹೀಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಎಷ್ಟೋ ಜನ ಅಂತಾರೆ ಫ್ರೆಂಡ್ಸ್ ಅಲ್ಲಿ ಜಗಳ ಆಡಿದಾಗ, ಏನೋ ದ್ರೋಹ ಮಾಡಿದಾಗ ಅಂತ, ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಇಷ್ಟು ಕೆಟ್ಟವನಂತ, ಇಷ್ಟು ದ್ರೋಹ ನನಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಒಬ್ಬನು ಪ್ರಾಣಕ್ಕಿಂತ ಪ್ರೀತಿ ಮಾಡಿ ಅವನ ನಾವು ನಂಬಿರ್ತಾನೆ. ಏನಂದ್ರೆ ಇವನು ಯಾವುದೇ ಸಂದರ್ಭದಲ್ಲಿ ಇವನು ನಾನು ಬಿಟ್ಕೊಡಲ್ಲ, ನನಗೆ ಮೋಸ ಮಾಡಲ್ಲ. ದೇವರಲ್ಲಿ ನಂಬಿಕೆ ಇಟ್ಟಂತ ನಾವುಗಳು ಕೂಡ ದೇವರು ಅಷ್ಟೇ ಪ್ರಾಣವಾಗಿ ನಂಬ್ತಾ ಇದ್ದಾನೆ. ನೀನ್ ಯಾವತ್ತೂ ಮೋಸ ಹೋಗಲ್ಲ, ನೀನ್ ನನಗೆ ಮೋಸ ಮಾಡಲ್ಲ, ನಿನ್ನ ಮಗಳಾಗಿರ್ತೀಯ, ಪವಿತ್ರವಾಗಿರ್ತೀಯ, ನನ್ನ ರಕ್ತದಿಂದ ನೀನ್ ಶುದ್ಧಿಸಲ್ಪಟ್ಟಿದ್ಯಾ, ನಿನ್ ಪಾಪಗಳನ್ನು ಒಪ್ಕೊಂಡ್ಬಿಟ್ಟಿದ್ಯಾ, ಇನ್ಮೇಲೆ ನೀನ್ ಪಾಪನೇ ಮಾಡಲ್ಲ ಅಂತ ದೇವರು ಒಪ್ಕೊಂಡಿರ್ತಾನೆ, ನಂಬಿರ್ತಾನೆ. ಏನೋ ಮನಸ್ಸು ಬೇಜಾರಾಯ್ತಂತ ಒಂದು ಕ್ವಾರ್ಟರ್, ಏನೋ ಮನಸ್ಸು ಸರಿಗಿಲ್ಲ ಅಂತ ಇನ್ನೊಬ್ಬರ ಜೊತೆ ಕೂತ್ಕೊಂಡು ದೇವರಿಗೆ ದುಃಖ ಆಗುತ್ತೆ. ಅವತ್ತು ನಿನಗೆ ನಂಬಿಕೆ ಕೊಟ್ಟನಲ್ಲ, ನಾನು ಅವತ್ತು ನೀನು ನಂಬಿದ್ನಲ್ಲ, ಇವತ್ತು ನೀನ್ ಮಾಡ್ತಾ ಇರೋದಿದ್ದೇನ? ನಂಬಿಕೆಗೆ ಆಧಾರವಿಲ್ಲ ಹಾಗೆ ನಾವು ಜೀವಿಸ್ತಾ ಇದ್ದೀವಿ. ಕ್ರೈಸ್ತತ್ವದಲ್ಲಿ ನಂಬಿಕೆಗೆ ಆಧಾರವೇ ಇಲ್ಲ, ಆ ರೀತಿಯಾಗಿ ಜೀವಿಸ್ತಾ ಇದ್ದೀವಿ. ಯಾವಾಗ ಮನಸ್ಸು ಚೆನ್ನಾಗಿರ್ತದೋ ಅವಾಗ ಚೆನ್ನಾಗಿ ತಲೆಗೆ ಸ್ನಾನ ಮಾಡ್ಕೊಂಡು ಕೈಗೆ ಬೈಬಲ್ ಹಿಡ್ಕೊಂಡು 4-5 ಭಜನೆಗೆ ಹಾಕಂತ ಮನಸ್ಸು ಸರಿಗಿಲ್ಲ ಅಂಗೋ ಬೈಬಲ್ ಸೈಡ್ಗೆ ಹಾಕು, ಬೈಬಲ್ ನೋಡದೆ ಇರು, ಪಾಪ ಮಾಡ್ತಾ. ಇದು ನಂಬಿಕೆ ಜೀವಿತ ಅಲ್ಲ. ಬೈಬಲ್ ಅಲ್ಲಿ ನಂಬಿಕೆ ಅಂದ್ರೆ ಯಾವ ರೀತಿ ಅಂದ್ರೆ, ಅವರಿಗಿರುವ ಪರಿಸ್ಥಿತಿಗಳನ್ನ ಕಣ್ಣಿಗೆ ದೇವರು ನನಗೆ ಕಾಣ್ತಾ ಇದ್ದಾರೆ, ಅದರ ಪ್ರತಿಕ್ಷಣ ನನ್ನ ಜೊತೆ ಇದ್ದಾರೆ, ನಾನು ನೋಡ್ತಾ ಇದ್ದೆ. ನಾನು ಒಂದು ದಿನ ಪರಲೋಕಕ್ಕೆ ಪ್ರವೇಶಿಸಬೇಕಾದ್ರೆ ನಾನು ಪರಿಶುದ್ಧನಾಗ್ಬೇಕು, ಯೇಸು ರಕ್ತ ಇವತ್ತಿಗೂ ಮತ್ತೆ
ಏನಾಗಬಾರ್ದು, ಚಿಂತಿಸಬಾರ್ದು. ಒಂದ್ಸಲ ಆತ ನನಗಾಗಿ ಶುದ್ಧಿಸಿದ್ದಾನೆ, ಒಂದ್ಸಲ ನಾನು ಪಾಪಗಳನ್ನು ಒಪ್ಪಿಕೊಂಡ್ಬಿಟ್ಟಿದ್ದೀನಿ, ಮತ್ತೊಂದು ಸಾಲ ನಾನು ಪಾಪಕ್ಕೆ ಪ್ರವೇಶಿಸಲ್ಲ, ನಂಬಿಕೆ ಮತ್ತು ನೀತಿವಂತಿಕೆ ನಾನು ನಿಲ್ತೇನೆ ಅನ್ನುವಂಥ ಭರವಸೆಯೇ ನಂಬಿಕೆ. ದೇವರು ನಮ್ಮನ್ನು ನೋಡಿದಾಗ ನಿಜವಂತ ನಂಬ್ತಾನೆ, ಆದ್ರೆ ನಮ್ಮ ಕಾರ್ಯಗಳು ಇವತ್ತು ತಪ್ಪಾಗಿದೆ. ಕೆಲವರು ನಂಬದೇನ್ ಗೊತ್ತಾ, ಎಲ್ಲಾ ಕಷ್ಟಗಳು ಹೋಗ್ಬಿಡ್ತಾರೆ ಏಸಪ್ಪ ನಂಬಿದ್ರೆ ಅಂತ. ನಿಮಗೆ ನಿಜವಾಗಿ ಹೇಳ್ತೀನಿ ನೋಡ್ರಿ, ಏಸಪ್ಪ ನಂಬಿದ್ರೆ 1ಕ್ಕಿಂತ 10 ಪಟ್ಟು ಕಷ್ಟಗಳು ಜಾಸ್ತಿ. ಇದೇನ್ ಭಾಷೆ ಹಿಂಗ ಅಂದ್ಬಿಟ್ರೆ ನೀವು ಏನದು ಫೇಸ್ಬುಕ್ ಅಲ್ಲಿ ಯಾರು ಯೇಸು ಸ್ವಾಮಿ ನಂಬಂಗಿಲ್ಲ, ಯೇಸು ಸ್ವಾಮಿ ನಂಬೋರು ಲಾಭ ಬರುತ್ತಂತ ನಂಬೋರು ಬೇಡ, ಆತ್ಮಶುದ್ಧಿ ಆದ್ರೆ ಸಾಕು. ನಾನ್ ಪಾಪಿ ಅಂತೇಳಿ ಒಪ್ಕೊಳ್ಳೋರು ಬೇಕು ನಮಗೆ. ನಾನು ಪಾಪ ಮಾಡ್ತಿದ್ದಾನೆ, ನಾನು ಪಾಪದಿಂದ ಬಿಡುಗಡೆ ಆಗ್ಬೇಕು ಅನ್ನುವಂಥವ್ರು ಬೇಕು ಅಷ್ಟೇ ಹೊರತಾಗಿ ನನಗೆ ಒಂದು ಲಾಟ್ರಿ ಹೊಡಿಬೇಕು, ಒಂದು ಕೋಟಿ ಬರ್ಬೇಕು, ನನ್ನ ಸಾಲಗಳೆಲ್ಲ ತೀರ್ಬೇಕು ಅಂತ ವಿಶ್ವಾಸಗಳು ಬೇಡ. ನಂಬಿಕೆಯಿಂದ ಪ್ರತಿಯೊಬ್ಬರು ಕೂಡ ನೀತಿವಂತರು ಅನ್ಸ್ಕೊಂಡಿದ್ದಾರೆ. ನನ್ನ ಪ್ರಶ್ನೆ ಇವತ್ತು, ನೀನು ಕೂಡ ನಂಬಿಕೆಯಿಂದ ಏನ್ ಅನ್ಸ್ಕೊಳ್ತಾ ಇದೆಯಾ? ಇವೇನಂತ ಕಲಿಸ್ಕೊಳ್ತಾ ಇದೆಯಾ? ಇಷ್ಟು ಸಾರ ದೇವರು ನಿಮ್ಮನ್ನು ನಂಬಿದ್ದಾನೆ, ನೀವು ಎಷ್ಟು ಸಾರ ದೇವರನ್ನ ನಂಬಿದ್ದೀರಿ? ಉದಾಹರಣೆಗೆ ಕೆಳಗಡೆ ನೋಡ್ತೇವೆ, ನಂಬಿಕೆಯಿಂದಲೇ 7ನೇ ವಚನದಲ್ಲಿ, ನಂಬಿಕೆಯಿಂದಲೇ ನೋಹನು ಅದು ಅವರಿಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನ ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನ ಕಟ್ಟಿ ಸಿದ್ಧ ಮಾಡಿದನು. ಡೆಸರ್ಟ್ ಅಲ್ಲಿ ಇರುವಂತ ವ್ಯಕ್ತಿ ದೇವರು ದರ್ಶನ ಕೊಟ್ಟ ತಕ್ಷಣ, ದೇವರು ದೈವೋಕ್ತಿ ಕೊಟ್ಟ ತಕ್ಷಣ ಅವನೊಂದು ದೊಡ್ಡ ಅಡುಗೆಯನ್ನು ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ. ಯಾವುದರಿಂದ ಅಂದ್ರೆ ನಂಬಿಕೆ. ಮರುಭೂಮಿಯಲ್ಲಿ ಮಳೆನೇ ಬೀಳ್ತಾ ಇಲ್ಲ, ಎಲ್ಲ ಖಾಲಿಯಾಗಿದೆ, ಏನು ಮಳೆನೇ ಇಲ್ಲಂಗೆ ಇರುವಂತ ಸ್ಥಳದಲ್ಲಿ ಆತನ ಏನ್ ಮಾಡ್ತಿದ್ದಾನೆ ಅಂದ್ರೆ ನಾವೇ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬರೀ ದೇವರು ಆತನಿಗೆ ದರ್ಶನ ಕೊಟ್ಟಿದ್ರಿಂದ, ಮಾತಾಡಿದ್ರಿಂದ. ಇವತ್ತು ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು ಏನ್ ಮಾಡ್ಕಂತೀಯ ಅಂತ ಅಲ್ವಾ? ಬರೋದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಒಪ್ಕೊಂಡು ಎಲ್ಲ ಮಾಡಿದ್ರೆ ಏನ್ ಮಾಡ್ತಾರೆ? ಸಾವಿರಾರು ಜನರ ಮುಂದೆ ತಾಳಿ ಕಟ್ಟಿ ದೇವರ ದೃಷ್ಟಿಯಲ್ಲಿ ಗಂಡ ಹೆಂಡತಿ ತಪ್ಕೊಂಡ್ರು, ಅರ್ಧ ಕೊಟ್ಟು ನೀನೇ ನನ್ನ ಗಂಡ ಯಾರು ಹೇಳ್ತಾರೆ ಅನ್ಬಿಡ್ತಾರೆ ಅಷ್ಟೇ. ಒಂದು ಮಾತು ನೋಹನಿಗೆ ದೇವರು, ನೋಹ ಏನ್ ಸ್ವಾಮಿ, ಏನು ನೀನ್ ನಾವೇ ಕಟ್ಬೇಕು, ಯಾಕಪ್ಪ ನನಗ್ ಬರಲ್ಲ, ಆಯ್ತು ನೀನ್ ಕಟ್ಟು, ನಾನು ಇಡೀ ಜಲಪ್ರಳಯದಿಂದ ಈ ವಿಶ್ವವನ್ನೇ ಹಾಳು ಮಾಡ್ತಾ ಇದ್ದೀನಿ, ಎಲ್ಲರೂ ಪಾಪದಿಂದ ತುಂಬಿದ್ದಾರೆ, ನೀನು ನಿನ್ನ ಕುಟುಂಬ ಮಾತ್ರ ನಾವೆಲ್ಲಿ ಇರ್ಬೇಕು ನೋಡ್ರಿ. ನಾವು ಇವತ್ತು ಕ್ರೈಸ್ತರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಪಕ್ಕದವ್ರು ಮಾಡ್ತಾರ, ನಾವು ಮಾಡೋಣ ಬಿಡಂತೀವಿ. ನೋಹ ಪಕ್ಕದ ಮನೆಯವ್ರು ನಾವು ನೋಡ್ಲಿಲ್ಲ, ನಂಬಿಕೆ ಯೇಸುವನ್ನ ನೋಡ್ದ. ಹಲ್ಲೆಲೂಯಾ. ಟ್ರಸ್ಟ್ಫುಲ್ ಮ್ಯಾನ್. ವಿಶ್ವಾಸಮುಳ್ಳ దేవుడిని చూశాడు. ಒಂದೇ ಒಂದು ಮಾತು ನನಗೆ ಕೆಲವು ಟೈಮ್ ಅನ್ಸುತ್ತೆ, ಆಗಿನ ಜನರು ಆ ರೀತಿ ಇದ್ರು. ನಂಬಿಕೆ ಒಂದು ಮಾತು ಹೇಳಿದ್ರೆ ಸಾಕು, ಮಾತು ಈ ಸಲ 20 ಸಲ ಹೇಳಿ ಮಾಡಂಗಿಲ್ಲ, ಮಾತಿಗೆ ಬೆಲೆನೇ ಇಲ್ಲ. ಯಾಕೆ ಹೇಳಿದ್ರೆ ನಂಬಿಕೆ ಇಲ್ಲ. ನಾನು ಬಹಳ ಸರಿ ನೋಡ್ತೀನಿ, ಬಹಳ ಸರಿ ಯಾವ್ದಾದ್ರು ಒಂದು ಮಾತು ಹೇಳಿರನ್ಕೋ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಅದನ್ನ ಗಾಳಿ ಹಾರಿಸ್ಬೋದು. ಒಂದು ಸಾರಿ ಯಾವ್ದಾದ್ರು ಒಂದು ವ್ಯಕ್ತಿ ಏನಾದ್ರೂ ಹೇಳಿದಾರಂದ್ರೆ ಅದನ್ನ ಮಾಡಿ ತೋರಿಸುವಂಥದ್ದೇ ನಂಬಿಕೆ. ನೋಹನಿಗೆ ದೇವರು ಹೇಳ್ತಾರೆ, ದೊಡ್ಡ ಅಡುಗೆ ಕಟ್ಟಿದ, ಅವನಿಗೆ ಗೊತ್ತಿದ್ದೇನು ಗೊತ್ತಾ, ಉಳ್ಳಾಗಡ್ಡಿ ಗದ್ದೆಯಲ್ಲಿ ಏನ್ ಬೆಳಿಬೇಕು ಅಷ್ಟೇ ಗೊತ್ತು, ಬಂದು ತಗೊಂಡು ತಿಂದು ಪ್ರಾರ್ಥನೆ ಮಾಡ್ಕೊಂಡು ಮನೇಲಿ ಇರೋದು ಅಷ್ಟೇ ಗೊತ್ತು. ಅವನಿಗೆ ದೇವರು ನಾವೇ ಕಟ್ಟೋದಕ್ಕೆ ಕೊಡ್ತಾ ಇದ್ದಾರೆ. ದೇವರು ಎಷ್ಟು ನಂಬಿರ್ಬೇಕಲ್ಲ ನೋಹ. ಎಷ್ಟು ನಂಬಿ ದೇವರು ಅವ್ರ ಹತ್ರ ಬರ್ತಾ ಇದ್ದಾರೆ ನೋಡು. ದೇವರು ಒಂದು ಸಲ ನಂಬಿಕೆ ನಿಮ್ ಕೈಯಲ್ಲಿ ಕೊಟ್ಟಾಗ ಆ ನಂಬಿಕೆಯನ್ನು ಭದ್ರವಾಗಿ ಇಟ್ಕೊಳ್ಳೋ ಕೆಲಸ ಯಾರು? ಆ ನಂಬಿಕೆಯನ್ನು ಕಳ್ಕೊಳ್ಳೋದು ಯಾರು? ಕೆಳಗಡೆ ವಚನದಲ್ಲಿ ನೋಡ್ರಿ, 8ನೇ ವಚನದಲ್ಲಿ
ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟು ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ಒಂದು ಮಾತು, ಅಬ್ರಹಾಮ್ ಅಂತ ಕರೆದ್ರು, ಏನ್ ಸ್ವಾಮಿ ಬಾ ಊರ್ ಬಿಡು, ನಿನ್ ಗೊತ್ತಿದ್ದು ಊರ್ ಬಿಡು, ರಿಜಿಸ್ಟ್ರೇಷನ್ ಆಗಿರುವಂತ ಲ್ಯಾಂಡ್ ಬಿಡು, ಎಲ್ಲ ಬಿಟ್ಟು ನಡಿ, ನಾನು ಹೇಳ್ತೀನಿ ಒಂದು ಸ್ಥಳಕ್ಕೆ ಹೋಗು. ಯಾಕೆ ಸ್ವಾಮಿ? ಇಲ್ಲ ಇಲ್ಲ, ನಾನು ನಿನ್ನ ನಕ್ಷತ್ರದ ಹಾಗೆ ನಿನ್ನ ಸಂತತಿ. ನೋಡ್ರಿ, ಆಲ್ರೆಡಿ ಅಬ್ರಹಾಮಿಗೆ ಗೊತ್ತು ಸಾರಾಗೆ ಬಂಜೆ ಅಂತ, ನಮಗಿಬ್ಬರಿಗೆ ಮಕ್ಕಳು ಆಗಲ್ಲ ಅಂತ ಗೊತ್ತು. ದೇವರು ಕಲಿತಾ ಇರೋದ ಬಲಹೀನತೆ ಅಂತ, ನಂಬಿಕೆ ಅಂತ. ಹಾಲಲ್ಲೂಯ್ಯ. ಎಷ್ಟು ನಂಬಿಕೆ ಇದೆ ನೋಡಿ ಮಾತಿನ ಮೇಲೆ. ಈಗ ಯಾರಾದ್ರೂ ಅನ್ಎಜುಕೇಟೆಡ್ ವ್ಯಕ್ತಿಯನ್ನು ಕರ್ಬಿಟ್ಟು ಬಾಯಿ ದೇವ್ರು ನಿನ್ನನ್ನು ಒಳ್ಳೆ ಕಂಪನಿ ಮ್ಯಾನೇಜರ್ ಆಗಿ ಮಾಡ್ತಾನಂದ್ರೆ ನನ್ನನ್ನ ಅನ್ಕೊಳ್ತಾರೆ. ದೇವ್ರ ವಾಕ್ಯ ಹೇಳ್ತಿದ್ದೆ, ಬಲಹೀನರನ್ನ ಬಲವಂತರ ಮುಂದೆ ನಿಲ್ಲಿಸ್ತಾನೆ. ನಾನು ಕೆಲವು ಟೈಮ್ ಮೊನ್ನೆ ಹಿಸ್ಟ್ರಿ ನೋಡ್ತಾ ಇದ್ದೆ. ಮಾಸ್ಟರ್ಸ್ ಅಂತ ಎಷ್ಟೋ ಜನ ಇದ್ದಾರೆ, ಬೆಳಿಗ್ಗೆ ಅಲ್ಲ ಐಫೋನ್ ಇದೆಲ್ಲ ಕೈಗಳೇ ಫೇಲ್ ಆದವರಲ್ಲ. ಹೌದು ಇಂಟ್ರೆಸ್ಟೆಡ್, ಯಾವ ತರ ನಂಬಿದ್ರು? ಸೋತು ಹೋದ ವಿಷಯಗಳ ನಂಬಿಲ್ಲ, ಗೆಲ್ಲುವಂತ ವಿಷಯ. ದೇವರು ನಮ್ಮನ್ನ ಕರೆದಾಗ ನಾವು ಸೋತ ಹೋದವರಾಗಿರ್ಬೋದು, ಆದ್ರೆ ದೇವರು ನಮ್ಮನ್ನ ನೋಡಿದ್ರೆ ಜಯಶಾಲಿಗಳನ್ನಾಗಿ ನೋಡ್ತಾರೆ. ಹಾಗೆ ಬಟ್ ಅದನ್ನು ಉಳಿಸ್ಕೊಳ್ಬೇಕಾಗಿದೆ ಯಾರು? ಅವನ ದೇವ್ರ ನಂಬಿಕೆ ಎಷ್ಟಿದೆ. ಆ ಚಿಕ್ಕ ನಂಬಿಕೆಯಲ್ಲಿ ಎಷ್ಟು ದೃಢವಾಗಿ ನಂಬಿಕಸ್ಥರಾಗಿರ್ತೀವಿ. ಕೆಲವರು ಬಲಹೀನತೆ ಗೊತ್ತಾ, ಅವ್ರು ಸಂತೋಷವಾಗಿದ್ದಾಗ ಪಾಪ ಮಾಡುದು, ಕೆಲವರು ಸಂತೋಷವಾಗಿದ್ದಾಗ ಫುಲ್ ಪರಿಶುದ್ಧರಾಗಿರ್ತಾರೆ. ಅಕಸ್ಮಾತ್ ದುಃಖ ಬಂದ ಪಾಪ ಮಾಡ್ಬಿಡೋದು. ನಮ್ಮ ನಂಬಿಕೆ ಸಂತೋಷ ದುಃಖಕ್ಕೆ ಸೇರಿದಲ್ಲ, ನಂಬಿಕೆ ಜೀವಿತದಲ್ಲಿ ಸೇರುವಂಥದ್ದು, ಮರಣಕ್ಕೆ ಜೀವಕ್ಕೆ ಸೇರಿರುವಂಥದ್ದು. ಒಂದ್ಸಲ ಡಿಸೈಡ್ ಮಾಡ್ಕೊಂಡಿದ್ದೀರಾ, ನಾವು ಕ್ರಿಸ್ತನಲ್ಲಿ ನಿಂತುಕೊಂಡಿದ್ದೀವಿ ಅಂದ್ರೆ ನಮ್ಮನ್ನ ಯಾವತ್ತಿಗೂ ಬಿಟ್ಕೊಡ್ಬಾರ್ದು. ನಮ್ಮ ದೇಹ ಪವಿತ್ರವಾಗಿರ್ಬೇಕು, ನಮ್ಮ ಆಲೋಚನೆ ಪವಿತ್ರ, ನಮ್ಮ ಮಾತು ಪವಿತ್ರ, ನಮ್ಮ ನೋಟ ಪವಿತ್ರವಾಗಿ, ದೇವರೇ ನಾನು ನಿನ್ನನ್ನ ನಂಬಿದ್ದೀನಿ, ನೀನ್ ನನ್ನ ನಂಬಿದೆ, ಇನ್ನ ಮೇಲೆ ನಾನು ನೀನು ಒಟ್ಟಾಗಿ ಪವಿತ್ರವಾಗಿ ಜೀವಿಸೋಣ, ನನ್ನನ್ನ ನೀತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗು, ಯಾಕಂದ್ರೆ ನಾನು ನಿನ್ನನ್ನು ನಂಬಿದ್ದೀನಿ. ನಂಬಿಕೆಯನ್ನು ನಾವು ನಮ್ಮ ನಂಬಿಕೆ ಬರೀ ಕೇವಲ ಜಯಕ್ಕೆ ನಡೆಸಲ್ಲ. ನಿಮ್ಗೆ ಅಬ್ರಾಮ್ ವಿಷಯದಲ್ಲಿ ಗೊತ್ತು, ನೋಹನ ವಿಷಯದಲ್ಲಿ ಗೊತ್ತು. ಈಗ ನೋಹನ್ ಫಸ್ಟ್ನೇದಾಗಿ ಹೇಳಿದೆ, ಏಬೇಲು ಕಾಯಿನ ವಿಷಯದಲ್ಲಿ. ಏಬೇಲು ಒಳ್ಳೇದು ಮಾಡಿದ್ದಕ್ಕೆ ಅವ್ನಿಗೆ ಏನಾಯ್ತು? ಅರ್ಥ ಏನಾಯ್ತು? ಸಾಯಿಸ್ಬಿಟ್ಟ. ನೆಕ್ಸ್ಟ್ ನೋಹ ಒಳ್ಳೆನಾದ, ಕುಟುಂಬನೇ ಬಿಟ್ಬಿಟ್ಟು ಅನೋಕ್ಕೇನಾದ, ಹೊರಟು ಬಿಟ್ಟ. ನೋಹನ್ ನೋಡ್ತೇವೆ, ಅವನೇನೋ ಎಲ್ಲೋ ಒಂದು ಕುಟುಂಬದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇರೋ ಅವ್ನಿಗೆ ದೇವ್ರು ಕರೆದು ದೊಡ್ಡ ನಾವೇ ಕಟ್ಟಕ್ ಕೊಟ್ಟ. ಇಲ್ಲದ ಕೆಲಸ. ಕೆಲವೊಬ್ರು ಅಂತಾರೆ, ಅಯ್ಯೋ ಈ ಚರ್ಚು ಸೇವೆ ಅಂದ್ರೆ ಯಾರು ಮಾಡ್ಬೇಕಪ್ಪ ವೇಲ? ದೇವರು ನಾವೇ ಕಟ್ಟಕ್ ಕೊಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಕ್ರೈಸ್ತಿಯ ಜೀವಿತದಲ್ಲಿ ನಡಿಬೇಕು ಮಾಡ್ಬೇಕಾದ್ರೆ ಆಗದೇ ಇಲ್ಲ. ನೆಕ್ಸ್ಟ್ ಅಬ್ರಾಹ್ಮನ ದೇವರು ಕರೀತಾ ಇದ್ದಾರೆ, ಕರೆದ ತಕ್ಷಣ ಆಗ್ಬಿಡ್ತ, ಮಕ್ಕಳಾಗ್ಬಿಟ್ರ. ಈ ವೇಟೆಡ್ ಅಂಟಿಲ್ ನಾವು ಎಂಟುವರೆಗೆ 100 years ವರೆಗೂ, 100 ಆಗೋವರೆಗೂ ಕೂಡ ದೇವರು ನಮಗೆ ಮುಖ್ಯ ಪ್ರಾಯದಲ್ಲಿ 22 ವರ್ಷ ಕಾಯ್ಬೇಕು. ಸುಮ್ಮನೆ ಆಯ್ತಾ ಲೈಫ್? ದೇವರು ನಮ್ಮನ್ನ ನಂಬಿಕೆಯನ್ನು ನಡೆಸ್ತಾನಂದ್ರೆ ಕಷ್ಟಗಳು ಬಂದು, ದುಃಖ ಬಂದು ನೋಡ್ತೇವೆ. ಅಬ್ರಾಹ್ಮನ ಜೀವಿತದಲ್ಲಿ ಆ ಊರಿನವ್ರು ಬಂದು ಇವ್ರು ನೋಡಿದ್ರಂತೆ, ಈ ಊರಿನವ್ರು ಬಂದು ಅವ್ರು ನೋಡಿದ್ರು, ಇದೆಲ್ಲ ನೋಡ್ತೇವೆ. ಅಂದ್ರೆ ನಂಬಿಕೆ ಇದ್ದ ತಕ್ಷಣ ಯಾವ ಸಮಸ್ಯೆಗಳು ಬರಲ್ಲ ಅಂತಲ್ಲ, ಪ್ರತಿ ಸಮಸ್ಯೆ ಬರುತ್ತೆ, ಆ ಸಮಸ್ಯೆನ ಎದುರಿಸುವಂತದ್ದೇ ನಂಬಿಕೆಯಲ್ಲಿ ದೃಢವಾಗಿರುವಂಥದ್ದು. ಒಂದೇ ದಿನ ನಂಬಿಕೆ ಆಯ್ತು ಮುಗಿತಿಲ್ಲ, ನಂಬಿಕೆ ಅಂಟಿಲ್ ಅನ್ಲೆಸ್ ಎಂಡುವರೆಗೂ ಕೂಡ ನಾವು ನಡ್ಕೊಂಡು ಹೋಗ್ತೇವೆ. ಇವತ್ತು ಇಟ್ಬಿಟ್ಟಿದ್ವಿ, ದೇವ್ರು 1 ಕೋಟಿ ಲ್ಯಾಂಡ್ ಕೊಟ್ಬಿಟ್ರೆ ಆಯ್ತು ಮುಗಿಸ್ಕೊಂಡ್ಬಿಡೋಣ, ಮನೆಗೆ ಹೋಗಿ.
ದೇವರನ್ನ ಕರೆದಿದ್ದಾನಂದ್ರೆ ಹೆಚ್ಚು ಹೆಚ್ಚಾಗಿ ನಿನಗೆ ಕಷ್ಟ ಬರ್ತವೆ. ಕಣ್ಣಿಗೆ ಕಾಣದೇ ಇರೋ ಕಷ್ಟಗಳು ಬರ್ತವೆ. ಕಣ್ಣಿಗೆ ಕಾಣದೇ ಊಹಿಸ್ಕೊಂಡಿರಲ್ಲ. ನೀ ಅನ್ಕೋತೀಯ, ನಾನು ಅನ್ಕೊಂಡೇ ಇರಲಿಲ್ಲ ನನ್ನ ಜೀವಿತದಲ್ಲಿ ಹಿಂಗ ಆಗುತ್ತೆ ಅಂತ ಪರಿಸ್ಥಿತಿಗಳು ನಿಮಗೆ ಬರ್ತವೆ. ದೇವ್ರ ವಾಕ್ಯ ಹೇಳಿದ್ದಲ್ಲ, ಕಣ್ಣಿಗೆ ಕಾಣದೇ ಇರುವಂತ ಅವುಗಳನ್ನು ನಿಜವಾಗಿ ತಿಳ್ಕೋಬೇಕು. ಬಂದ್ರೆ ಓ ದೇವ್ರ ಚಿತ್ತ ಇದೆ. ಯೋಗ ಜೀವಿತದಲ್ಲಿ ಕೂಡ ಅಷ್ಟೇ. ನಾನು ಅನ್ಕೊಂಡಿಲ್ಲ, ನಾನು ನನ್ನ ಮನೇಲಿ ಚೆನ್ನಾಗಿದ್ದೀವಿ, ಭಕ್ತಿಯಾಗಿದ್ದೀವಿ, ನನ್ನ ಮಕ್ಕಳಿಗೆ ಯಜ್ಞಾನ ಸಮರ್ಪಿಸ್ತಾ ಇದ್ದೀವಿ, ನಾವು ಪಾಪದ ವಿರೋಧವಾಗಿ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ದೇವ್ರಿಗೆ ಸ್ತೋತ್ರ, ದೇವ್ರ ನಿಯತ್ತಾಗಿದ್ದೀವಿ, ನಾವು ನಂಬಿಕೆಸ್ತರಾಗಿದ್ದೀವಿ ಅನ್ಕೊಂಡು ಇದ್ದಕ್ಕಿದ್ದಾಗ ಅವ್ರ ಮಕ್ಕಳು ತೀರೋದು, ಇದ್ದಕ್ಕಿದ್ದ ಅವನ ಆಸ್ತಿ ಹೋಯ್ತು, ಎಲ್ಲವನ್ನ ಕಳ್ಕೊಂಡ. ಅವನು ಹೇಳಿದ್ದು ಒಂದೇ ಮಾತು, ದೇವ್ರು ಕೊಟ್ರು ದೇವ್ರು ತೆಗೆದುಕೊಟ್ರು. ನೀವಾಗ ಹೇಳ್ತೀರಾ ದೇವ್ರ ನಂಬಿದ್ವಿ ಹಾಳಾಗೋದು. ಅದು ಯೋಗ ಏನ್ ಹೇಳಿದ, ದೇವರು ಕೊಟ್ಟಿದ್ರು, ದೇವರೆಲ್ಲವನ್ನು ತೆಗೆದುಕೊಟ್ರು, ದೇವರಿಗೆ ಸ್ತೋತ್ರ. ನಮ್ಮ ನಂಬಿಕೆ ಆ ರೀತಿಯಾಗಿದೆಯಾ? ನಮ್ಮ ನಂಬಿಕೆ ಅಷ್ಟು ಬಲವಾಗಿದೆಯಾ? ನಮ್ಮ ನಂಬಿಕೆಯ ಕಾರ್ಯಗಳು ಆ ರೀತಿಯಾಗಿ ನಡೆಯುವುದಕ್ಕೆ ನಮ್ಮನ್ನ ಬಿಟ್ಕೊಡ್ತಾ ಇದ್ದೀವ? ನಮ್ಮ ನಂಬಿಕೆ ಕೇವಲ ನಂಬಿಕೆಯಾಗಿಯೇ ಹೊರಟ್ಬಿಟ್ಟಿದೆಯಾ? ನಂಬಿಬಿಟ್ಟಿದ್ವಿ ಅಷ್ಟೇ ಆಯ್ತಾ? ಆ ನಂಬಿಕೆ ನಮ್ಮನ್ನ ನೀತಿವಂತರ ಕಡೆ ನಡೆಸ್ತಾ ಇದೆಯಾ ಇಲ್ವಾ? ನಿನ್ ಮಕ್ಕಳ ಹೆಂಗೆ ನೀನಂತೂ ನಡೆದಿಲ್ಲ, ನಿಮ್ಮ ಮಕ್ಕಳ ಮೇಲೆ ದೇವರ ನಂಬಿಕೆ ಇದ್ರೆ, ದೇವರಿಗೆ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇದ್ರೆ, ಅವರ ನೀತಿವಂತಿಕೆ ಕಾರ್ಯಗಳು ಏನು? ಯೋಚನೆ ಮಾಡ. ಅದಕ್ಕೆ ಆಗಿನ ಕ್ರೈಸ್ತರಲ್ಲಿಯೂ ಈಗಿನ ಕ್ರೈಸ್ತರಲ್ಲಿ ವ್ಯತ್ಯಾಸ ಏನು ಗೊತ್ತಾ? ನಂಬಿಕೆ ಕೇವಲ ಆಶೀರ್ವಾದ ಮೇಲೆ ಇದೆ. ಇವತ್ತಿನ ವಿಶ್ವಾಸಿಗಳು ಚರ್ಚ್ಗಳು ಬೋಧನೆಗಳು ಹೆಂಗಿದೆ ಅಂದ್ರೆ, ಕಮ್ ಗಾಡ್ ವಿಲ್ ಬ್ಲೆಸ್ ಯು, ಗಾಡ್ ವಿಲ್ ಪ್ರಾಸ್ಪರ್ ಯು, ಇಷ್ಟೇ. ದೇವರು ನನ್ನ ಆಶೀರ್ವಾದ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ, ಬರ್ರಿ ಬರ್ರಿ ಬರ್ರಿ, ಯಾರಿಗೆ ಬೇಕು ಎಲ್ಲರಿಗೂ ಬರ್ರಿ, ಎಣ್ಣೆ ಹಾಕ್ತೀವಿ, ತಲೆ ಹೆಚ್ಚಿ ನಿಮ್ಗೆ ಕೋಟಿ ಕೋಟಿ ಬರೋ ತರ ಮಾಡ್ತೀವಿ. ದೇವರು ನಮ್ಮನ್ನ ಕರೆದಿರೋದು ಎಲೆ ಕಷ್ಟಪಡುವವರೇ ಹೊರ ಹೋಗ್ತಾರೆ. ನೀವೆಲ್ಲ ನನ್ನ ಬಳಿಗೆ ಬಂದ್ರೆ ನಾನು ನಿಮಗೆ ಸಮಾಧಾನ ಕೊಡ್ತೀನಿ, ಶಾಂತಿ ಕೊಡ್ತೀನಿ, ತಿಳಿಯದ ಒಂದು ಸಂಗತಿಯನ್ನು ತೋರಿಸ್ತೇನೆ, ಅದು ಸತ್ಯವಾದದ್ದು, ಅದು ಪರಲೋಕ. ಯಾವತ್ತಾದ್ರೂ ಯೇಸು ಸ್ವಾಮಿ ಯಾರಾದ್ರೂ ಬಂದಾಗ ತಗೋ ಒಂದು 5,000 ತಗೊಂಡು ಬದುಕೋ ಇದೆಯಾ? ನಿಮ್ ಬೈಬಲ್ ಅಲ್ಲಿ ತೋರಿಸು. ಯೇಸು ಸ್ವಾಮಿ ಅಂದ್ರೆ ಬಂದಿರೋ ಎಲ್ಲಾ ಕಷ್ಟ ದೇಹದಲ್ಲಿರೋರೆ, ಕುರುಡರು ಬಂದ್ರು, ಕುಷ್ಠರೋಗಿಗಳು ಬಂದ್ರು, ರಕ್ತ ಕುಸುಮ ರೋಗಿಗಳು ಬಂದ್ರು, ಸತ್ತೋದವರು ಬಂದ್ರು. ಒಂದೇ ಒಂದು ಕಾನೂನಲ್ಲಿ ದ್ರಾಕ್ಷರಸ ಖಾಲಿ ಆಗಿತ್ತು, ದೇವರು ನೀರಿಂದ ದ್ರಾಕ್ಷರಸ ಮಾಡಿ. ಅದು ಬಿಟ್ರೆ ಇಲ್ಲ. ಬರ 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 ಕಟ್ಟೆ ಕಟ್ಟೆ ಕೊಡ್ತೀನಿ, ಚೆಕ್ ಕೊಡ್ತೀನಿ, ಬ್ಲಾಂಕ್ ಚೆಕ್ ದುಡ್ಡು ಕೊಡ್ತೀನಿ ಅನ್ನ. ನೋಡ್ರಿ, ನಮ್ಮ ವಿಶ್ವಾಸ ನಮ್ಮ ನಡವಳಿಕೆಯನ್ನು ಭದ್ರಪಡಿಸ್ತದೆ. ನೀತಿಯ ನಿಮಿತ್ತ, ನಂಬಿಕೆಯ ನಿಮಿತ್ತ ನಾವು ನೀತಿವಂತರ ಅನ್ಸ್ಕೊಳ್ತೀವಿ ಅಂದ್ರೆ, ದೇವರ ನಂಬಿಕೆ ನಮ್ಮ ಮೇಲೆ ಯಾವ ರೀತಿ ಇಟ್ಟಿದ, ನಾವು ದೇವರ ಮೇಲೆ ಯಾವ ರೀತಿ ನಂಬಿಕೆ ಇಟ್ಟಿದೀವೋ ಅದು ನಮ್ಮನ್ನ ನೀತಿವಂತರ ಕಡೆ ನಡೆಸುತ್ತೆ. ಕೆಲವೊಂದ್ಸಲ ಹೇಳ್ತಾರೆ, ನಾನು ಹೆಂಡತಿ ತುಂಬಾ ನಂಬ್ತಾ ಇದ್ದೀನಿ, ನಾನು ಏನ್ ಮಾಡ್ಲಿ ಪರವಾಗಿಲ್ಲ, ಅಸಲ್ ಅವ್ರು ನಾನು ಇಂಥದ್ದು ಮಾಡಿದ್ರೆ ನಂಬೋದೇ ಇಲ್ಲ ಅಂತ ಹೇಳಿ ಗಂಡ ಏನ್ ಮಾಡ್ತಾನೆ, ಊರೆಲ್ಲ ಸುತ್ತ ಬರ್ತಾರೆ, ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಮಕ್ಕಳು ಕೂಡ ಅಷ್ಟೇ, ನಮ್ಮಮ್ಮ ನಂಬದೇ ಇಲ್ಲ, ನೀನು ಹೋಗಿ ಹೇಳಿ ಕಂಪ್ಲೇಂಟ್ ಮಾಡೋ, ನಿನ್ ಮಗ ಅಲ್ಲಿ ಸಿಗರೇಟ್ ಸೇರ್ತಾ ಇದೆ ಅಂತ ಹೇಳು, ನಮ್ಮಮ್ಮ ನಂಬದೇ ಇಲ್ಲ. ಅಷ್ಟು ನಂಬಿಕೆ ಇಟ್ಟಾರೆ ನಮ್ಮ ಮೇಲೆ. ಅಂದ್ರೆ ನಿನ್ನ ನಂಬಿಕೆನ ಯಾವುದಕ್ಕೂ ಉಪಯೋಗಿಸ್ತಾ ಇದೆಯಾ ಬ್ರದರ್? ನಿಮ್ಮ ನಂಬಿಕೆನ ಯಾವುದಕ್ಕೂ ಉಪಯೋಗಿಸ್ತಾ ಇದ್ರಿ? ಅಂದ್ರೆ ನೀನು ಕೆಟ್ಟವನಲ್ಲ, ನೀನು ಒಳ್ಳೆಯವನದಾಗಿ ನಂಬಿದ್ದಕ್ಕೆ ನೀನು ನೀತಿಯಲ್ಲಿ ಇರೋದಕ್ಕೋ ಪಾಪ ಮಾಡೋದಕ್ಕೋ? ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತನಾಗಿ ಬಾಳ್ಬೇಕಾದ್ರೆ ನಾವು ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ನಂಬಿಕೆಯಿಂದ ಹೆಸರನ್ನ ಪಡ್ಕೊಳ್ಬೇಕು. ನಂಬಿಕೆಯಿಂದಲೇ ವಾಗ್ದಾನದ ದೇಶಗಳನ್ನ ಆತನು ಪಡ್ಕೊಂಡ. ನಿಮಗೆ ಗೊತ್ತಾ,
ಅಬ್ರಾಹ್ಮನ್ ಕೇವಲ ಕರೆದಾಗ ಬಂದಾಗ ಅವನ ಕೈಯಲ್ಲಿ ಏನಿರ್ಲಿಲ್ಲ. ಯಾವಾಗ ದೇವರನ್ನ ನಂಬಿ ಆ ಮಾತನ್ನ ಕೇಳಿಸ್ಕೊಂಡು ಬಂದೋ, ಅವನ ಮನೆಯಲ್ಲಿ ಕೆಲಸ ಮಾಡುವವರ ಮಕ್ಕಳೇ 300 ಜನ ಇದ್ದಾರೆ. ಕೆಲಸ ಮಾಡೋರು ಆಳುಗಳಿದ್ದಾರ, ಆಳುಗಳ ಮಕ್ಕಳೇ 300 ಜನ ಆಗಿದ್ರು. ಯೋಚನೆ ಮಾಡು ಎಷ್ಟಿರ್ಬೋದು ನನ್ನ ಆಸ್ತಿ. ಅಂದ್ರೆ ದೇವರು ಕರೆದಾಗ ನೀನು ಇದ್ದ ಸ್ಥಿತಿಯಲ್ಲಿ ನಂಬಿಕೆಯಿಂದ ಬಂದಾಗ, ಆ ನಂಬಿಕೆ ನಿನ್ನನ್ನು ನೀತಿವಂತನ ಕಡೆಗೆ ನಡೆಸುವಾಗ, ಆ ನೀತಿವಂತಿಕೆ ಮತ್ತು ನಂಬಿಕೆಯಲ್ಲಿ ಎರಡರಲ್ಲಿ ನೀನು ಸ್ಥಿರವಾಗಿದ್ರೆ ದೇವರ ಅಭಿವೃದ್ಧಿಯನ್ನು ತರ್ತಾನೆ. ಹಲ್ಲೆಲೂಯಾ. ನಾವು ಕೇವಲ ಅಭಿವೃದ್ಧಿ, ಲಾರ್ಡ್ ಬ್ಲೆಸ್ ಮೀ, ದೇವರೇ ನನ್ನನ್ನು ಬ್ಲೆಸ್ ಮಾಡಿದ್ರೆ ನಾನು ಸೇವೆಗೆ ಕೊಡ್ತೀನಿ, ಇರೋದನ್ನು ಕೊಡು ಸಾಕು. ಏನು ಸಮಯ ಕೊಡು ಬಾ, ಅದರ ಸನ್ನಿಧಿಯಲ್ಲಿ ಸಮಯ ಕಳಿ. ಅದಕ್ಕೆ ದುಡ್ಡು ಕಟ್ತೀಯ, ಟ್ಯಾಕ್ಸ್ ಕಟ್ತಿಲ್ಲ. ಅಯ್ಯೋ ನಾನು ಚರ್ಚಿಗೆ ಹೋದ್ರೆ ದರ್ಶನ ಬಾಲ್ ಕೊಡಕ್ಕಾಗಲ್ಲ, ಅಯ್ಯೋ ನಾನು ಚರ್ಚಿಗೆ ಹೋದ್ರೆ ಕಾಣಿಕೆ ಕೊಡು. ಯಾರು ಕೇಳಿದ್ರು? ಫಸ್ಟ್ ನೀನ್ ಹೃದಯ ಕೊಡು, ಫಸ್ಟ್ ನೀನ್ ಸಮಯ ಕೊಡು, ಫಸ್ಟ್ ನೀನ್ ಆಲೋಚನೆ ಕೊಡು, ಫಸ್ಟ್ ನೀನ್ ಮಾತು ಕೊಡು. ದೇವ್ರು ಎಲ್ಲವನ್ನ ಇಳಿಸಿಕೊಟ್ಟು. ಕೆಲವು ವ್ಯವಸ್ಥೆ ಈಗ ಕೂಡ ಅಷ್ಟೇ, ದೇವರು ನನಗೆ ಒಳ್ಳೆ ಬ್ರಿಲಿಯಂಟ್ ಜ್ಞಾನ ಕೊಟ್ಟು, ನಾನು ಒಳ್ಳೆ ಇಂಜಿನಿಯರ್ ಆಗಿ ಒಳ್ಳೆ ಇದಾಗ್ಬಿಟ್ಟು ಆಮೇಲೆ ನಾನು ಸೇವೆ ಕೊಡ್ತೀನಿ. ಫಸ್ಟ್ ನೀನು ಹಾರ್ಟ್ ಕೊಡು. ಗಿವ್ ದ ಟೈಮ್ ಟು ಗಾಡ್, ಸ್ಪೆಂಡ್ ವಿತ್ ದ ಗಾಡ್. ಸಮಯ ಕಳೀರಿ, ವಾಕ್ಯದಲ್ಲಿ ಸಮಯ ಕಳೀರಿ. ಚಿಕ್ಕ ಚಿಕ್ಕ ಸಮಯದಲ್ಲಿ ಹೋಗಿ ಸಭೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ, ಸೇವಕರೊಟ್ಟಿಗೆ ಬೆಳೀರಿ. ಪ್ರಾರ್ಥನೆ ಸಭೆಗೆ ಏನ್ ಸಹಾಯ ಬೇಕು ಕೈಯಿಂದ ಮಾಡ್ರಿ. ಅದು ಸಮಯ, ಅದು ನಂಬಿಕೆ. ಅದಿಲ್ಲದೆ ನಾವು ದೊಡ್ಡ ಲೀಸ್ಟ್ ಹಾಕೊಂಡ್ಬಿಡ್ತೀವಿ. ದೇವರು ನಮ್ಗೆ ಏನಾದ್ರು ಮಾಡ್ಬೇಕಾದ್ರೆ ನಾವು ಅದನ್ನ ಮಾಡ್ಬೇಕು. ಇಲ್ಲ, ಕೇವಲ ನಂಬಿಕೆಯಿಂದ ಅವರ ಜೀವಿತ ನೀಡುವಂತ ಅನ್ಸ್ಕೊಂಡು ಬರೇ ಒಂದು ಮಾತು ಹೇಳಿದ ದೇವರು. ಟೆಲಿಗ್ರಾಮ್ ಕೊಡ್ಲಿಲ್ಲ, ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿಲ್ಲ, ರಿಜಿಸ್ಟರ್ ಪೇಪರ್ ಮಾಡಲಿಲ್ಲ, ಡಾಕ್ಯುಮೆಂಟ್ ಮಾಡ್ಕೊಳ್ಳಿಲ್ಲ. ಅಬ್ರಾಮ್ ಕರೆದ ಕೇಳಿಸ್, ಓಕೆ ದೇವ್ರೇ ಅಂತ ಅಷ್ಟೇ. ಮಾತಿನ ಮೇಲೆ ನಂಬಿಕೆ ಇಟ್ಟವರು ಆ ಮಾತಿನ ಪ್ರಕಾರ ಅವ್ರು ನಡ್ಕೊಂಡವ್ರು. ಇವತ್ತು ಯಾವ ಚರ್ಚ್ ಅನ್ನೋದು ಸರ್ಟಿಫಿಕೇಟ್ ತೋರಿಸ್ಬೇಕು. ಮೆಂಬರ್ಶಿಪ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್, ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್. ಓ ನೀವು ಆ ಸಭೆಯಿಂದ ಅಲ್ಲಿಂದ ಲೆಟರ್ ತಗೊಂಬನ್ನಿ, ಇಲ್ಲಿ ಬಂದ್ರೆ ಈಗ ತಗೊಂಬನ್ನಿ. ಈಗಿನ ಕಾನೂನಿಗೆ ಕರೆಕ್ಟ್ ಅನ್ಕೊಳ್ರಿ, ಬಟ್ ನಂಬಿಕೆಗೆ ಅದು ವ್ಯತ್ಯಾಸ ಬಹಳ. ಅದಕ್ಕೆ ಕೆಲವು ಪ್ರೀಚರ್ಗೆಲ್ಲ ಹೇಳ್ತಿರ್ತಾರೆ, ನಿನ್ನ ಸರ್ಟಿಫಿಕೇಟ್ಗಳು ನಿನ್ನ ಡಾಕ್ಟರೇಟ್ಗಳು ವೇಸ್ಟ್ ಅಂತಿರ್ತಾರೆ. ಅಂದ್ರೆ ಅವನ ಅರ್ಧಾಕಂತಲ್ಲ. ರಕ್ಷಣೆ ಇಲ್ಲದೆ, ನಂಬಿಕೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಎಲ್ಲ ವ್ಯರ್ಥ. ದೇವ್ರ ಕೇಳ್ತದೆ, ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಿಸಕ್ಕಾಗಲ್ಲ ಅಂತ ಆಜ್ಞೆ ಅವಶ್ಯಕತೆ ನೋಡ್ತೀವಿ. ಆದ್ರೆ ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಆತನ ಹುಡುಕುವವರಿಗೆ ಫಲ ಕೊಡ್ತಾನೆ ಅಂತ ನಂಬಿಕೆಯಿಂದ ನಾವು ನಂಬಬೇಕಂತೆ. ಅವಾಗ ಆತನ ಕೊಡ್ತಾನೆ, ಅವಾಗ ಆತನ ಮಾಡ್ತಾನೆ. ಹಾಗಿದ್ರೆ ಇವತ್ತು ನಿನ್ನ ನಂಬಿಕೆ 60 ವರ್ಷದ, ನಿನ್ನ ನಂಬಿಕೆ 30 ವರ್ಷದ, ನಿನ್ನ ನಂಬಿಕೆ 20 ವರ್ಷದ, ನಿನ್ನ ನಂಬಿಕೆ 10 ವರ್ಷದ, ಇಲ್ವಾ ನಿನ್ನ ನಂಬಿಕೆ 5 ವರ್ಷದ, ಎಷ್ಟು ವರ್ಷಗಳಾಯ್ತು ಯೇಸು ಸ್ವಾಮಿಯನ್ನು ನಂಬಿ? ನಿನ್ನ ನಂಬಿದಂತ ಆ ನಂಬಿಕೆ ನೀತಿವಂತನೆಂಬುದಾಗಿ ಅನಿಸ್ಕೊಳ್ತಾ ಇದೆಯಾ? ಸಹೋದರಿ, ಈ ಆರಾಧನೆಗೆ ಕೂತ್ಕೊಂಡು ಕೇಳಿಸ್ಕೊಳ್ಳೋರು, ಆನ್ಲೈನ್ ಅಲ್ಲಿ ನೋಡುವವರು ಒಂದೇ ಮಾತು ಹೇಳ್ತೀನಿ, ನಿನ್ನ ನಂಬಿಕೆ ಅದು ನೀತಿವಂತನಾಗಬೇಕು. ದೇವರ ದೃಷ್ಟಿಯಲ್ಲಿ ಅದು ನೀತಿ ಅನಿಸ್ಬೇಕು, ಅದು ನಂಬಿಕೆ ಆಗ್ಬೇಕು. ಆ ನೀತಿಗೆ ಬದಲಾಗಿ ಇನ್ನೊಂದಂದ್ರೆ, ನಂಬಿಕೆ ಇಟ್ಟಿರುವಂತ ನೀನು ಕ್ರೈಸ್ತರ ಮೇಲೆ, ಯೇಸುವಿನ ಮೇಲೆ ಇಟ್ಟಿರುವಂತ ನಂಬಿಕೆ ಅದು ನಿನ್ನ ನೀತಿ ಕಡೆಗೆ ನಡೆಸ್ಕೊಂಡು ಹೋಗ್ಬೇಕು. ಅದು ನಿಜವಾದ ನಂಬಿಕೆ. ನಾವು ನಂಬಿದ್ದೀವಿ, ನಾವು ನಂಬಿದ್ದೀವಿ, ನಾವು ನಂಬಿದ್ದೀವಿ ಅಂತ ಹೇಳ್ತಾ ಪಾಪದಲ್ಲೇ ಕೂತ್ಕೊಂಡು ಇನ್ನೂ ನಂಬಿದ್ದೀವಿ ಅಂತ ಹೇಳುವಂಥದ್ದು ಅದು ನಿಜವಾದ ನಂಬಿಕೆ ಅಲ್ಲ. ಪ್ರಾರ್ಥನೆ ಮಾಡೋಣ. ದೇವರ ದೃಷ್ಟಿಯಲ್ಲಿ ನಂಬಿಕೆ ಯಾವುದು? ಮನುಷ್ಯರ ದೃಷ್ಟಿಯಲ್ಲಿ ನಂಬಿಕೆ ಯಾವುದು? ಸರಿ ಯೋಚನೆ ಮಾಡಿ.